ಆಕಾಶವಾಣಿ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು 2.0 ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ. ಇವತ್ತಿನ ಈ ಸಂಚಿಕೆಯಲ್ಲಿ ಕಠಿಣ ಪರಿಶ್ರಮವೇ ಯಶಸ್ಸಿನ ಗುಟ್ಟು ಈ ವಿಷಯವನ್ನು ಈಗ ಪ್ರಸ್ತುತಪಡಿಸುತ್ತಾರೆ ಶಿವಮೊಗ್ಗದ ಪಿಯುಸಿಯ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಾದ ಐಶ್ವರ್ಯ ಪಿ, ಇಂಚರ ಪಿ ಹಾಗೂ ಯುಕ್ತಿ ಪ್ರಕಾಶ್. ವಿಶಾಲ ಹೃದಯದಿಂದ, ಪುಟ್ಟ ಕಾರಣಗಳಿಂದ, ಮುಗ್ಧ ಮನಸ್ಸಿನಿಂದ ಅಮೂಲ್ಯ ಸಮಯ ಕೊಟ್ಟು ನನ್ನ ಮಾತುಗಳನ್ನು ಆಲಿಸುತ್ತಿರುವ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಐಶ್ವರ್ಯ ಪಿಜಿ, ಪಿಇಎಸ್ ಪಿಯು ಕಾಲೇಜ್ ಶಿವಮೊಗ್ಗದಲ್ಲಿ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇವತ್ತು ಸೀಕ್ರೆಟ್ ಆಫ್ ಸಕ್ಸಸ್ ಎಂಬ ವಿಷಯದ ಕುರಿತು ಮಾತನಾಡಲು ಬಂದಿದ್ದೇನೆ. ಮೊದಲನೇದಾಗಿ ನಾವು ಯಶಸ್ಸು ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಯಶಸ್ಸು ಅಂದ್ರೇನು ಅಂತ ಗೊತ್ತಾದ್ಮೇಲೆ ತಾನೇ ಸೀಕ್ರೆಟ್ನ ತಿಳ್ಕೊಳಕ್ ಸಾಧ್ಯ. ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ, ಎಲ್ಲರೂ ನಿಮ್ಮ ಮನಸ್ಸಿಗೆ ಉತ್ತರವನ್ನು ಕೊಡಿ. ನೀವು ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗಿದ್ದೀರಾ? ಅಂದರೆ ಯಶಸ್ಸನ್ನು ಗಳಿಸಿದ್ದೀರಾ? ತುಂಬ ಜನ ಇಲ್ಲ ಅಂತ ಅನ್ಕೋತಿದ್ದೀರಾ ಅಲ್ವಾ? ನನ್ನ ಕೇಳೋದಾದ್ರೆ ನಾನು ಹೇಳ್ತೀನಿ, ಸುಮಾರು ಬಾರಿ ಯಶಸ್ಸನ್ನು ಗಳಿಸಿದ್ದೀನಿ ಅಂತ. ಎಲ್ಲರಿಗೂ ಅಚ್ಚರಿ ಆಗ್ತಿದ್ಯಾ? ಇವಳು ಇನ್ನೂ ಪಿಯುಸಿ, ಸುಮಾರು ಬಾರಿ ಯಶಸ್ಸನ್ನು ಗಳಿಸಿದಾಳೆ ಅಂತ ಹೇಳ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೇಗೆ ಅಂತ ಹೇಳ್ತೀನಿ ಕೇಳಿ. ಒಮ್ಮೆ ಅಪ್ಪ ಅಮ್ಮ ಹೊರಗಡೆ ಹೋಗಿದ್ರು. ಅವರಿಗೋಸ್ಕರ ಅಂತ ಸ್ಪೆಷಲ್ಲಾಗಿ ಅಡುಗೆ ಮಾಡಿದ್ದೆ. ಅವ್ರು ಅದನ್ನು ತಿಂದು ಮಗಳೇ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು. ನನ್ನ ಪ್ರಕಾರ ಇದು ಕೂಡ ಯಶಸ್ಸೇ. ನಾನು ತುಂಬ ಸರಿ ಕಾಂಪಿಟೇಷನ್ ಭಾಗವಹಿಸಿ ಬಂದು, ಅಪ್ಪ ನಂಗೆ ಇವತ್ತು ಫಸ್ಟ್ ಪ್ಲೇಸ್ ಬಂತು, ಅಮ್ಮ ನಂಗೆ ಇವತ್ತು ಸೆಕೆಂಡ್ ಪ್ಲೇಸ್ ಬಂತು ಅಥವಾ ಥರ್ಡ್ ಪ್ಲೇಸ್ ಬಂತು ಅಂತ ಹೇಳಿದಾಗ ಅವ್ರ ಮುಖದಲ್ಲಿ ಸಂತೋಷ ಕಾಣುತ್ತಲ್ಲ, ಅದು ಕೂಡ ನನ್ನ ಸಕ್ಸಸ್ಸೇ. 10th ರಿಸಲ್ಟ್ ಬಂದ ದಿವಸ ಅಪ್ಪ ಅಮ್ಮ ಅಕ್ಕಂದಿರು ಎಲ್ಲರೂ ಬಂದು ತಪ್ಕೊಂಡು ಮುದ್ದಾಡಿದ್ರು. ಅವ್ರ ಕಣ್ಣಲ್ಲಿ ನನ್ನ ಮಗಳು ಹೆಮ್ಮೆ ತರೋ ಕೆಲಸ ಮಾಡಿಲ್ಲ ಅನ್ನೋ ಭಾವನೆ ಇತ್ತಲ್ಲ, ಅದು ಕೂಡ ನನ್ನ ಸಕ್ಸಸ್ಸೇ. ಇವೆಲ್ಲ ಸಕ್ಸಸ್ ಅಲ್ಲ ಅನ್ನೋ ಹಾಗಿದ್ರೆ ನಿಮ್ಮೆಲ್ಲರ ಪ್ರಕಾರ ಏನು? ದುಡ್ಡು ಮಾಡೋದಾ? ಹೆಸರು ಮಾಡೋದಾ? ಜನ ಗಳಿಸೋದಾ? ಇವಳೇನಪ್ಪ ಬಡತನದಿಂದ ಬಂದು ಪೇಪರ್ ಹಾಕಿ ದೇಶದ ರಾಷ್ಟ್ರಪತಿ ವಿಜ್ಞಾನಿಯಾಗಿ ಸಕ್ಸಸ್ ಆಗಿರೋ ಅಬ್ದುಲ್ ಕಲಾಂ ಅವ್ರ ಬಗ್ಗೆನೋ, ಅಥವಾ ಸಾವಿರಾರು ಬಾರಿ ಬಲ್ಬ್ ತಯಾರಿಕೆಯಲ್ಲಿ ಸೋತು ಕೊನೆಗೆ ಸಕ್ಸಸ್ ಆದ ಜೆ ಥಾಮ್ಸನ್ ಅವ್ರ ಬಗ್ಗೆನೋ, ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಿದ್ದವರು ಇಂದು ಭಾರತೀಯ ಸಿನಿಮಾದ ಸೂಪರ್ ಸ್ಟಾರ್ ಎನಿಸಿಕೊಂಡಿರುವ ರಜನಿಕಾಂತ್ ಅವ್ರ ಬಗ್ಗೆನೋ, ಬಾಲ್ಯದಲ್ಲಿ ಬೆಳವಣಿಗೆ ಹಾರ್ಮೋನ್ ಸಮಸ್ಯೆ ಇತ್ತು, ಚಿಕಿತ್ಸೆ ದುಬಾರಿಯಾಗಿತ್ತು, ಆದರೆ ಇಂದು ಫುಟ್ಬಾಲ್ ಇತಿಹಾಸದ ಶ್ರೇಷ್ಠ ಆಟಗಾರರಲ್ಲಿ ಒಬ್ಬರಾದ ಮೆಸ್ಸಿ ಅವ್ರ ಬಗ್ಗೆನೋ? ಈ ಥರ ಹೇಳ್ತಾಳೆ ಅನ್ಕೊಂಡ್ರೆ ಇವಳೇನಪ್ಪ ಇಷ್ಟು ಸಿಂಪಲ್ ಆಗಿ ಹೇಳ್ತಿದ್ದಾಳೆ ಸಕ್ಸಸ್ ಬಗ್ಗೆ ಅನ್ಕೋತಿದ್ದೀರಾ? ಹೌದು, ನಾವು ದೊಡ್ಡ ಯಶಸ್ಸಿನ ಹಿಂದೆ ಓಡುತ್ತಾ ಸಣ್ಣ ಯಶಸ್ಸುಗಳಿಗೆ ಚಪ್ಪಾಳೆ ತಟ್ಟೋದನ್ನೇ ಮರೆತು ಬಿಟ್ಟಿದ್ದೇವೆ. ನಿಜವಾಗಿಯೂ ಯಶಸ್ವಿಯಾದ ವ್ಯಕ್ತಿ ಈ ಜಗತ್ತಿನಲ್ಲಿ ಇದಾನ? ಇದ್ರೆ ಅವನು ಇನ್ನೂ ಏಕೆ ಕೆಲಸ ಮಾಡ್ತಿದ್ದಾನೆ? ಇನ್ನೂ ಏಕೆ ಹೊಸದನ್ನ ಕಲಿತಿದ್ದಾನೆ? ಇನ್ನೂ ಏಕೆ ಹೊಸ ಗುರಿ ಇಡ್ತಿದ್ದಾನೆ? ಅಂದರೆ ಯಶಸ್ಸು ಸಿಕ್ಕಿಲ್ಲ ಎಂದು ಅಲ್ಲ, ಯಶಸ್ಸಿಗೆ ಅಂತ್ಯವೇ ಇಲ್ಲ. ಒಬ್ಬ ಪತ್ರಕರ್ತ ದೊಡ್ಡ ಉದ್ಯಮಿಯನ್ನ ಕೇಳಿದ, ಸರ್, ನಿಮ್ಮ ಯಶಸ್ಸಿನ ರಹಸ್ಯವೇನು ಅಂತ. ಅವರು ಉತ್ತರಿಸಿದ್ರು, ಹಾರ್ಡ್ ವರ್ಕ್ ಅಂತ. ಅದೇ ಪ್ರಶ್ನೆಯನ್ನು ಒಬ್ಬ ವಿಜ್ಞಾನಿಗೆ ಕೇಳಿದ್ರು, ಅವ್ರು ಹೇಳಿದ್ರು ಕ್ಯೂರಿಯಾಸಿಟಿ ಅಂತ. ಒಬ್ಬ ಕ್ರೀಡಾಪಟು ಹೇಳಿದ್ರು ಪ್ರಾಕ್ಟೀಸ್ ಅಂತ. ಒಬ್ಬ ರೈತ ಹೇಳಿದ್ರು ಮಳೆ ಅಂತ. ಹಾಗಾದ್ರೆ ನಿಜವಾದ ಯಶಸ್ಸಿನ ರಹಸ್ಯ ಯಾವುದು? ಉತ್ತರ ಒಂದೇ ಇಲ್ಲ, ಏಕೆಂದರೆ ಯಶಸ್ಸಿಗೆ ಒಂದೇ ಬಾಗಿಲಿಲ್ಲ. ಇನ್ನೊಂದು ಪ್ರಶ್ನೆ, ಇಷ್ಟೊಂದು ಜನ ಸಕ್ಸಸ್ ಆಗಿದಾರಲ್ವಾ, ಯಾರಾದರೂ ಒಬ್ರು ಅವ್ರ ಸೀಕ್ರೆಟ್ನ ಹೇಳಿದಾರಾ? ತುಂಬಾ ಅಂದ್ರೆ ಏನು ಹೇಳಿರ್ತಾರೆ ಗೊತ್ತಾ? ಹಾರ್ಡ್ ವರ್ಕ್ ಈಸ್ ದಿ ಸೀಕ್ರೆಟ್, ಟೈಮ್ ಮ್ಯಾನೇಜ್ಮೆಂಟ್ ಈಸ್ ದಿ ಸೀಕ್ರೆಟ್, ಡಿಸಿಪ್ಲಿನ್ ಈಸ್ ದಿ ಸೀಕ್ರೆಟ್, ಕನ್ಸಿಸ್ಟೆನ್ಸಿ ಈಸ್ ದಿ ಸೀಕ್ರೆಟ್. ಇವೆಲ್ಲ ಯಶಸ್ಸಿನ ರಹಸ್ಯಗಳೇ ಅಥವಾ ಯಶಸ್ಸಿನ ಪ್ರಯಾಣದಲ್ಲಿ ಸಹಾಯ ಮಾಡುವ ಸಾಧನಗಳೇ? ಹೌದು, ಇವೆಲ್ಲ ಅಡುಗೆಗೆ ಬೇಕಾಗಿರೋ ವಸ್ತುಗಳಿದ್ದ ಹಾಗೆ. ಅಡುಗೆ ಆಗಬೇಕಾದ್ರೆ ಅದನ್ನ ಮಾಡುವವರ ಮನಸ್ಸಿನಲ್ಲಿ ಪ್ರೀತಿ ತುಂಬಿರಬೇಕು. ಹೌದು, ಇವೆಲ್ಲ ಬರೀ ಯಶಸ್ಸಿಗೆ ಬೇಕಾಗಿರೋ ಮೂಲಭೂತ ಹಕ್ಕುಗಳು ಇದ್ದ ಹಾಗೆ ಎಂದು ತಿಳಿಸುತ್ತಾ ಯುವ ಜನರಲ್ಲಿ ಆತ್ಮವಿಶ್ವಾಸ, ಜ್ಞಾನ ಮತ್ತು ಉತ್ತಮ ಮೌಲ್ಯಗಳನ್ನು ಬೆಳೆಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈಗ ನನ್ನ ಸ್ನೇಹಿತೆ ಇಂಚರ ಪಿ ಯಶಸ್ಸಿನ ಗುಟ್ಟು ವಿಷಯವನ್ನು ಮುಂದುವರಿಸಲಿದ್ದಾಳೆ. ಧನ್ಯವಾದಗಳು. ಧನ್ಯವಾದಗಳು ಐಶ್ವರ್ಯ. ನನ್ನ ಹೆಸರು ಇಂಚರ ಪಿ. ನಾನು ಪಿಇಎಸ್ ಪಿಯು ಕಾಲೇಜ್ ಶಿವಮೊಗ್ಗದಲ್ಲಿ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಗೆಲುವು ಎಂಬುದು ಒಂದು ಅಂತಿಮ ತಾಣವಲ್ಲ, ಅದು ನಿರಂತರವಾಗಿ ಸಾಗುವ ಪಯಣ.
ಜೀವನದಲ್ಲಿ ನಿಜವಾದ ಯಶಸ್ಸನ್ನು ಕಂಡವರು ಒಂದು ಗೆಲುವಿನ ನಂತರ ತಮ್ಮ ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಿಲ್ಲ. ಪ್ರತಿಯೊಂದು ಯಶಸ್ಸಿನ ನಂತರ ಹೊಸ ಗುರಿಯನ್ನು ನಿಗದಿಪಡಿಸಿ ಮಗುವಿನಂತೆ ಕುತೂಹಲದಿಂದ ಮತ್ತೆ ಕಲಿಯುತ್ತಾ ಬೆಳೆಯುತ್ತಾ ಮುಂದೆ ಸಾಗಿದರು. ಯಶಸ್ಸು ಅವರನ್ನು ಅಹಂಕಾರಿಯನ್ನಾಗಿಸಲಿಲ್ಲ, ಬದಲಾಗಿ ಇನ್ನಷ್ಟು ವಿನಯಶೀಲರನ್ನಾಗಿಸಿತು. ಏಕೆಂದರೆ ಗೆಲುವಿನ ನಂತರ ನಾವು ಹೇಗೆ ವರ್ತಿಸುತ್ತೇವೆ ಎಂಬುದೇ ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ. ಗುರಿಯನ್ನು ತಲುಪಲು ಪರಿಶ್ರಮ ಅಡಿಪಾಯ, ಗೆಲುವಿಗೆ ಆತ್ಮವಿಶ್ವಾಸ ಮೆಟ್ಟಿಲು, ಗೌರವಕ್ಕೆ ವಿನಯವೇ ಅಲಂಕಾರ. ಈ ಸತ್ಯ ಅರ್ಥ ಮಾಡಿಕೊಳ್ಳಲು ಕೆಲವು ಸಾಧಕರ ಬದುಕಿನ ಪಯಣವನ್ನು ನೋಡೋಣ. ಹರಿಯಾಣದ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸಿದ ಶರ್ಮಿಳಾ ಧಂಕರ್ ಇಂದು ವಿಶ್ವದ ಗಮನ ಸೆಳೆದಿದ್ದಾರೆ. 2026 ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಶಾಟ್ ಪುಟ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದು ಭಾರತದ ಕೀರ್ತಿಯನ್ನು ವಿಶ್ವದ ವೇದಿಕೆಯಲ್ಲಿ ಎತ್ತಿ ಹಿಡಿದಿದ್ದಾರೆ. ಕೇವಲ 2ನೇ ವರ್ಷದ ವಯಸ್ಸಿನಲ್ಲಿ ಪೋಲಿಯೋದಿಂದ ಒಂದು ಕಾಲಿನ ಶಕ್ತಿಯನ್ನು ಕಳೆದುಕೊಂಡರು. 19ನೇ ವಯಸ್ಸಿನಲ್ಲಿ ಮದುವೆಯಾದ ಅವರು ದಾಂಪತ್ಯ ಜೀವನದಲ್ಲಿ ಕೌಟುಂಬಿಕ ಹಿಂಸೆ ಮತ್ತು ಅವಮಾನಗಳನ್ನು ಅನುಭವಿಸಿದರು. ಆದರೆ ಅವರು ಕುಗ್ಗಲಿಲ್ಲ. ತಮ್ಮ 2 ಮಕ್ಕಳನ್ನು ಕರೆದುಕೊಂಡು ತಮ್ಮ ತವರು ಮನೆಗೆ ಮರಳಿದರು. ಅಲ್ಲಿಯೂ ಸಂಕಷ್ಟವೇ ಎದುರಾಯಿತು. ತಾಯಿಗೆ ದೃಷ್ಟಿ ಇರಲಿಲ್ಲ, ಆದರೂ ಕುಟುಂಬ ಅವರ ಕನಸಿಗೆ ಬೆನ್ನೆಲುಬಾಯಿತು. ಇದ್ದ ಸ್ವಲ್ಪ ಆಸ್ತಿಯನ್ನೇ ಮಾರಾಟ ಮಾಡಿ ತರಬೇತಿಗೆ ತಾಯಿ ನೆರವಾದರು. ಪ್ರತಿದಿನದ ಕಠಿಣ ಅಭ್ಯಾಸ, ಅಚಲ ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪದಿಂದ ಶರ್ಮಿಳಾ ಧಂಕರ್ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿ 32.2 ಫೀಟ್ ದೂರಕ್ಕೆ ಶಾಟ್ ಪುಟ್ ಎಸೆಯುವುದರ ಮೂಲಕ ಭಾರತಕ್ಕೆ ಮೊಟ್ಟ ಮೊದಲ ಚಿನ್ನದ ಪದಕ ಗೆಲ್ಲುವ ಮೂಲಕ ಇತಿಹಾಸ ನಿರ್ಮಿಸಿದರು. ಶರ್ಮಿಳಾ ಧಂಕರ್ ಅವರ ಬದುಕು ನಮಗೆ ಹೇಳುವ ಸಂದೇಶ ಒಂದೇ: ಅಂಗವೈಕಲ್ಯ ದೇಹದಲ್ಲಿರಬಹುದು, ಆದರೆ ಮನಸ್ಸಿನಲ್ಲಿ ಇರಬಾರದು. ಕನ್ವರ್ಟ್ ಪೇನ್ ಇಂಟು ಪವರ್ ಅಂದರೆ ನೋವನ್ನು ಶಕ್ತಿಯನ್ನಾಗಿ ಪರಿವರ್ತಿಸಿದಾಗ ಅಸಾಧ್ಯವು ಸಾಧ್ಯವಾಗುತ್ತದೆ ಎಂಬುದನ್ನು ನಾವೆಲ್ಲ ಮನಗಾಣಬಹುದು. ಜಗತ್ತಿನ ಪ್ರಮುಖ ಉದ್ಯಮಿಗಳಲ್ಲಿ ಒಬ್ಬರಾದ ಎಲಾನ್ ಮಸ್ಕ್ ಅವರ ಜೀವನವು ಇದೇ ಸಂದೇಶ ನೀಡುತ್ತದೆ. ಅಪಾರ ಸಂಪತ್ತು, ವಿಶ್ವ ಪ್ರಸಿದ್ಧ ಕಂಪನಿಗಳು, ಅಸಂಖ್ಯಾತ ಸಾಧನೆಗಳಿದ್ದರೂ ಅವರು ವಿಶ್ರಾಂತಿ ಪಡೆಯಲಿಲ್ಲ. ಹೊಸ ತಂತ್ರಜ್ಞಾನ, ಹೊಸ ಆವಿಷ್ಕಾರ ಮತ್ತು ಹೊಸ ಕನಸುಗಳೊಂದಿಗೆ ಪ್ರತಿದಿನವೂ ಕೆಲಸ ಮಾಡುತ್ತಿದ್ದಾರೆ. ನಿಜವಾದ ಯಶಸ್ವಿಗಳು ಒಂದೇ ಸ್ಥಾನದಲ್ಲಿ ನಿಲ್ಲುವುದಿಲ್ಲ, ಹೊಸ ಗುರಿಗಳತ್ತ ನಿರಂತರವಾಗಿ ಸಾಗುತ್ತಾರೆ. ಕ್ರೀಡಾಲೋಕದಲ್ಲಿ ಮೀರಾಭಾಯ್ ಚಾನು ಅವರ ಜೀವನ ನಮ್ಮೆಲ್ಲರಿಗೂ ಮಾದರಿ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ನಂತರ ಅವರು ಅಭ್ಯಾಸವನ್ನು ನಿಲ್ಲಿಸಲಿಲ್ಲ. ಪ್ರತಿದಿನವೂ ಬೆವರಿಳಿಸಿ ಮತ್ತಷ್ಟು ಉತ್ತಮ ಸಾಧನೆಗಾಗಿ ಶ್ರಮಿಸಿದರು. ಅದಕ್ಕಾಗಿಯೇ ಅವರು ತಮ್ಮದೇ ಸಾಧನೆಗಳನ್ನು ಮೀರಲು ಸಾಧ್ಯವಾಯಿತು. ಯಶಸ್ಸಿನ ನಂತರವೂ ಅಭ್ಯಾಸ ಮುಂದುವರಿದಾಗ ಮಾತ್ರ ಸಾಧನೆ ಶಾಶ್ವತವಾಗುತ್ತದೆ. ಕಲೆಯ ಕ್ಷೇತ್ರದಲ್ಲಿಯೂ ಇದೇ ಸತ್ಯ. ಭರತನಾಟ್ಯ ಕಲಾವಿದೆ ವಿದುಷಿ ದೀಕ್ಷಾ ವಿ ಅವರು 216 ಗಂಟೆಗಳ ನಿರಂತರ ಭರತನಾಟ್ಯ ಪ್ರದರ್ಶನ ನೀಡಿ ಗಿನ್ನಿಸ್ ವಿಶ್ವ ದಾಖಲೆ ನಿರ್ಮಿಸಿದರು. ಆದರೆ ದಾಖಲೆಯ ನಂತರ ಕಲೆಯನ್ನು ಬಿಟ್ಟು ಬಿಡಲಿಲ್ಲ. ಅದೇ ಉತ್ಸಾಹದಿಂದ ಅಭ್ಯಾಸ ಮುಂದುವರಿಸಿ ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗಿದ್ದಾರೆ. ನಮ್ಮ ದೇಶದ ಹೆಮ್ಮೆಯ ವಿಜ್ಞಾನಿ ಹಾಗೂ ಮಾಜಿ ರಾಷ್ಟ್ರಪತಿಯಾದ APJ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಹುದ್ದೆಯಂತಹ ಅತ್ಯುನ್ನತ ಸ್ಥಾನದಲ್ಲಿದ್ದರೂ ಅವರು ವಿದ್ಯಾರ್ಥಿಗಳೊಂದಿಗೆ ಸರಳವಾಗಿ ಬೆರೆಯುತ್ತಿದ್ದರು. ಅವರ ಮಾತುಗಳು ಇಂದಿಗೂ ಯುವ ಜನತೆಗೆ ದಾರಿದೀಪವಾಗಿದೆ. ಅದಕ್ಕಾಗಿಯೇ ಅವರನ್ನು ಜನರ ರಾಷ್ಟ್ರಪತಿ ಎಂದು ಪ್ರೀತಿಯಿಂದ ಕರೆಯಲಾಗುತ್ತದೆ. ಕನ್ನಡದ ತ್ರಿಕಾಲ ಜ್ಞಾನಿಯಾದ ಸರ್ವಜ್ಞರು ಹೇಳುವ ಮಾತು ಇಂದು ಕೂಡ ಅಷ್ಟೇ ಪ್ರಸ್ತುತವಾಗಿದೆ: ವಿನಯವಿಲ್ಲದ ವಿದ್ಯೆಯು ವ್ಯರ್ಥ. ಈ ಒಂದು ವಾಕ್ಯದಲ್ಲಿ ಬದುಕಿನ ಮಹಾನ್ ಸಂದೇಶ ಅಡಗಿದೆ. ವಿದ್ಯೆ ಇರಬಹುದು, ಹಣ ಇರಬಹುದು, ಕೀರ್ತಿ ಇರಬಹುದು, ಅಧಿಕಾರ ಇರಬಹುದು, ಆದರೆ ವಿನಯವಿಲ್ಲದಿದ್ದರೆ ಅವೆಲ್ಲವೂ ಅಪೂರ್ಣ. ಕ್ರೀಡೆಯಲ್ಲಿ ಗೆದ್ದವರು ಎದುರಾಳಿಗಳನ್ನು ಗೌರವಿಸಬೇಕು. ಉದ್ಯೋಗದಲ್ಲಿ ಉನ್ನತ ಸ್ಥಾನಕ್ಕೆ ಹೋದವರು ತಮ್ಮೊಂದಿಗೆ ಕೆಲಸ ಮಾಡಿದವರನ್ನು ಮರೆಯಬಾರದು. ಗೆಲುವು ಎಂದರೆ ಎತ್ತರಕ್ಕೆ ಏರಿ ನಿಲ್ಲುವುದಲ್ಲ,
ಆ ಎತ್ತರದಲ್ಲಿ ನಿಂತು ವಿನಯದಿಂದ ಹುಟ್ಟಿಗೆ ಕಾರಣರಾದ ಪೋಷಕರು, ಕಲ್ಲಾಗಿದ್ದ ನಮ್ಮನ್ನು ಶಿಲೆಯನ್ನಾಗಿಸಿದ ಗುರುಗಳನ್ನು, ನಮ್ಮ ಗೆಲುವಿಗೆ ಕಾರಣರಾದ ಸ್ನೇಹಿತರನ್ನು ಮನದಲ್ಲಿ ನೆನೆದು ಜನರಲ್ಲಿ ಬೆರೆತರೆ ಅಹಂಕಾರಕ್ಕೆ ಜಾಗವೇ ಇರುವುದಿಲ್ಲ. ಚಿಂತನೆಗಳು ನಿಲ್ಲಬಾರದು, ಸ್ಫೂರ್ತಿಯ ಜ್ಯೋತಿ ಆರಬಾರದು. ಯಶಸ್ಸಿನ ಹಾದಿಯಲ್ಲಿ ಹೊಸ ಕನಸುಗಳಿಗೆ ಕಿಡಿಯಾಗುವ, ಹೊಸ ಭರವಸೆಗಳಿಗೆ ಬೆಳಕಾಗುವ ಅಮೂಲ್ಯ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನನ್ನ ಆತ್ಮೀಯ ಸ್ನೇಹಿತೆ ಯುಕ್ತಿ ಪ್ರಕಾಶ್ ಅವರನ್ನು ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಇಂಚರ. ನಿಷ್ಕಲ್ಮಶ ಬಾನುಲಿ ಹೃದಯಗಳಿಗೆ ಬೆಳಗಿನ ಶುಭೋದಯ. ನನ್ನ ಹೆಸರು ಯುಕ್ತಿ ಪ್ರಕಾಶ್, ಪಿಇಎಸ್ PU ಕಾಲೇಜ್, ಶಿವಮೊಗ್ಗ. ಇಂದು ನಾನು ಯಶಸ್ಸಿನ ಗುಟ್ಟು ಎಂಬ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇನೆ. ಒಬ್ಬ ರೈತನಿಗೆ ಕಠಿಣ ಪರಿಶ್ರಮ ಇದೆ, ಆದರೆ ಮಳೆ ಬರದಿದ್ರೆ? ಒಬ್ಬ ವಿದ್ಯಾರ್ಥಿಗೆ ಸಮಯ ಪ್ರಜ್ಞೆ ಇದೆ, ಆದರೆ ಸರಿಯಾದ ಮಾರ್ಗದರ್ಶನ ಇಲ್ಲದಿದ್ರೆ? ಒಬ್ಬ ಕ್ರೀಡಾಪಟುವಿಗೆ ಶಿಸ್ತಿದೆ, ಆದರೆ ಗಾಯವಾಗಿ ಬಿಟ್ಟರೆ? ಹಾಗಾದರೆ ಕಠಿಣ ಪರಿಶ್ರಮ, ಸಮಯ ಪ್ರಜ್ಞೆ, ಶಿಸ್ತು ಇವೆಲ್ಲ ಅಗತ್ಯನೇ, ಆದರೆ ಇವು ಮಾತ್ರವೇ ಯಶಸ್ಸಿನ ರಹಸ್ಯ ಎಂದು ಹೇಳಬಹುದಾ? ಇಲ್ಲ. ಇಂದು ನಾನು ಯಶಸ್ಸಿನ ರಹಸ್ಯ ಹೇಳಲು ಬಂದಿಲ್ಲ, ಏಕೆಂದರೆ ಒಂದೇ ರಹಸ್ಯ ಅನ್ನುವುದು ಇದ್ದಿದ್ದರೆ ಈ ಜಗತ್ತಿನಲ್ಲಿ ಎಲ್ಲರೂ ಯಶಸ್ವಿಗಳಾಗುತ್ತಿದ್ದರು. ಆದರೆ ಖಂಡಿತ ಯಶಸ್ಸನ್ನ ಹೇಗೆ ಪಡಿಬಹುದು ಅಂತ ಚಿಕ್ಕ ಉದಾಹರಣೆ ಮೂಲಕ ನಾ ಹೇಳಲಾ? ಒಬ್ಬ ಹುಡುಗ ಅವರ ಗುರುಗಳ ಹತ್ತಿರ ಹೋಗಿ, ಗುರುಗಳೇ, ಯಶಸ್ಸನ್ನ ಹೇಗೆ ಗಳಿಸಬೇಕು ಹೇಳಿಕೊಡಿ ಅಂತ ಕೇಳ್ತಾನಂತೆ. ಆಗ ಗುರುಗಳು ಯೋಚನೆ ಮಾಡಿ ಹೇಳಿದರಂತೆ, ನಾಳೆ ಬೆಳಗ್ಗೆ ನದಿ ಹತ್ತಿರ ಬಾರಪ್ಪ ಅಂತ. ಹುಡುಗ ತುಂಬಾ ಕುತೂಹಲದಿಂದ ಬೆಳಗ್ಗೆ ನದಿ ಬಳಿ ಬರ್ತಾನೆ. ಗುರುಗಳು ಮತ್ತು ಶಿಷ್ಯ ಇಬ್ಬರು ನೀರಿನಲ್ಲಿ ಇಳಿತಾರೆ. ಆದರೆ ಸಡನ್ ಆಗಿ ಗುರುಗಳು ಏನು ಮಾಡಿದ್ರು ಅಂದ್ರೆ ಅವನ ಕುತ್ತಿಗೆಯನ್ನ ಒತ್ತಿ ನೀರಲ್ಲಿ ಹಿಡಿದರಂತೆ. 1 ಕ್ಷಣ ಆಯ್ತು ಹುಡುಗ ಒದ್ದಾಡ್ತಿದ್ದಾನೆ, 2 ಕ್ಷಣ ಆಯ್ತು ಹುಡುಗ ಉಸಿರಿಗಾಗಿ ಪರದಾಡ್ತಿದ್ದಾನೆ, 3ನೇ ಕ್ಷಣಕ್ಕದ್ ಹೇಗೋ ತಪ್ಪಿಸಿಕೊಂಡು ಮೇಲಕ್ಕೆ ಬರ್ತಾನೆ. ಅವಾಗ ಗುರುಗಳು ಹೇಳ್ತಾರೆ, ಅದು ಹೇಗೆ ನೀನು ಉಸಿರಿಗಾಗಿ ಒದ್ದಾಡಿ ಮೇಲೆ ಬಂದೆಯೋ, ಯಶಸ್ಸು ಕೂಡ ಹಾಗೆ. ಪರಿಸ್ಥಿತಿ ಎಷ್ಟೇ ತಡೆದರೂ ನಾನು ಹೇಗೆ ನಿನ್ನನ್ನು ನೀರಲ್ಲಿ ಅದುಮೆ ಹಿಡಿದಿದ್ದನೋ ಹಾಗೆ ಪರಿಸ್ಥಿತಿಗಳು ಎಷ್ಟೇ ಅನಾನುಕೂಲ ಮಾಡಿದರೂ ಉಸಿರಿಗಾಗಿ ಹೇಗೆ ಮೇಲೆ ಬಂದೆಯೋ ಯಶಸ್ಸಿಗಾಗಿ ಹಾಗೇ ಹೋರಾಡಬೇಕು ಅಂದಾಗ ಖಂಡಿತ ಯಶಸ್ಸು ನಿನ್ನದಾಗುತ್ತೆ ಅಂದರಂತೆ. ಪೆನ್ಸಿಲ್ ಜೊತೆಗೆ ರಬ್ಬರ್ ಯಾವಾಗ್ಲೂ ಇರುತ್ತೆ. ಯಾಕೆ ಗೊತ್ತಾ? ತಪ್ಪು ಆಗೋದಿಲ್ಲ ಅಂತ ಅಲ್ಲ, ತಪ್ಪು ಆದ್ರೂ ತೆಗೆದುಕೊಳ್ಬಹುದು ಅಂತ. ಜೀವನದಲ್ಲಿ ತಪ್ಪು ಮಾಡೋದು ಸಮಸ್ಯೆನೇ ಅಲ್ಲ, ಆದರೆ ತಪ್ಪನ್ನ ತೆಗೆದುಕೊಳ್ಳದೇ ಇದ್ರೆ ಅದು ದೊಡ್ಡ ಸಮಸ್ಯೆ. ಒಬ್ಬ ರೈತ ಬಿದಿರಿನ ಮರ ಬೆಳೆಸಬೇಕು ಅಂತ ನಿರ್ಧಾರ ಮಾಡ್ತಾನಂತೆ. ಬೀಜ ಹಾಕಿ ಅದಕ್ಕೆ ನೀರ್ ಹಾಕಿ ಬೆಳೆಸ್ತಾನಂತೆ. ಬಿದಿರು 1 ವರ್ಷ ಆದ್ರೂ ಬೆಳೆಯಲ್ಲ, 2 ವರ್ಷ ಆದ್ರೂ ಬೆಳೆಯಲ್ಲ, 3 ವರ್ಷ ಆದ್ರೂ ಬೆಳೆಯಲ್ಲ, ಕೊನೆ ಪಕ್ಷ 4 ವರ್ಷವೂ ಬಾರದೆ 5ನೇ ವರ್ಷದ ತದನಂತರ 5-6 ವಾರದಲ್ಲೇ 80 ಅಡಿ ಬೆಳೆಯುತ್ತೆ. ಇದರ ಅರ್ಥ ಏನು? ಬಿದಿರು ಆ 5-6 ವಾರದಲ್ಲೇ ಬೆಳೀತು ಅಂತಾನಾ? ಅಲ್ಲ, 4 ವರ್ಷದ ಕಾಲ ಅದರ ಬೇರನ್ನ ಸರಿಯಾಗಿ ಬಿಗಿಗೊಳಿಸ್ತು. ಹಾಗೇನೆ ಮುಟ್ಟಿದ ತಕ್ಷಣ ಕೆಲಸ ಆಗ್ಬೇಕು ಅನ್ನೋದನ್ನ ಬಿಟ್ಟು ತಾಳ್ಮೆಯಿಂದ ಕಾದು ನಮ್ಮ ಪ್ರಯತ್ನವನ್ನ ಮುಂದುವರಿಸ್ತಾನೇ ಇರ್ಬೇಕು. ಈಗ ನೋಡಿ, ಒಂದು ಹಣ್ಣಿನ ಬೀಜವನ್ನ ಕೈಯಲ್ಲಿಟ್ರೆ ಅದು ಕೇವಲ ಬೀಜ. ಅದೇ ಹಣ್ಣಿನ ಬೀಜವನ್ನ ಮಣ್ಣಲ್ಲಿ ಹೂತಿಟ್ರೆ ಅದು 1000 ಹಣ್ಣುಗಳನ್ನ ಕೊಡು ಮರವಾಗಿ ಬೆಳೆಯುತ್ತೆ. ಹಾಗಾದರೆ ವ್ಯತ್ಯಾಸ ಹಣ್ಣಿನ ಬೀಜದಲ್ಲಿತ್ತಾ? ಇಲ್ಲ, ಅದು ಬಿದ್ದ ಸ್ಥಳದಲ್ಲಿ ಮತ್ತು ಸಹನೆಯಲ್ಲಿತ್ತು. ನಮ್ಮ ಪ್ರತಿಭೆಯೂ ಹಾಗೆ. ಪ್ರತಿಭೆ ಇದ್ದರೆ ಸಾಕಾಗೋದಿಲ್ಲ, ಅದಕ್ಕೆ ದಾರಿ ಕಂಡುಕೊಳ್ಳಬೇಕು. ಪರಿಶ್ರಮ ಮತ್ತು ತಾಳ್ಮೆ ಇರಬೇಕು. ಹೇಗೆ ಬಾಣವನ್ನ ಮುಂದೆ ಕಳಿಸೋ ಮೊದಲು ಹಿಂದೆ ಎಳಿತೀವೋ, ಜೀವನದಲ್ಲೂ ಹಾಗೆ ಕೆಲವೊಮ್ಮೆ ಹಿನ್ನಡೆಗಳು ನಮ್ಮನ್ನು ಇನ್ನು ದೊಡ್ಡ ಯಶಸ್ಸಿನ ಕಡೆ ಕರ್ಕೊಂಡು ಹೋಗುತ್ತೆ. ಕೊನೆಯದಾಗಿ ಹೇಳೋದು ಏನಪ್ಪಾ ಅಂದ್ರೆ, 4 ದಿನ ನೆನ್ಪಿಟ್ಕೊಳ್ಳೋ ಸಕ್ಸಸ್ನ ಪಡ್ಕೊಳ್ಳೋದು ಅಥವಾ 1000 ಶತಮಾನ ನೆನ್ಪಿಟ್ಕೊಳ್ಳೋ ಸಕ್ಸಸ್ನ ಪಡ್ಕೊಳ್ಳೋದು, 2 ನಿಮ್ಮ ಕೈಯಲ್ಲೇ ಇದೆ. ಈ ಕನ್ಸಿಸ್ಟೆನ್ಸಿ, ಟೈಮ್ ಮ್ಯಾನೇಜ್ಮೆಂಟ್, ಹಾರ್ಡ್ ವರ್ಕ್ ಅನ್ನೋದೆಲ್ಲ ಸಾಧನಗಳು. ಇವುಗಳನ್ನ ಬಳಸಿಕೊಳ್ಳಬೇಕು ನಿಜ, ಆದರೆ ಯಶಸ್ಸಿನ ರಹಸ್ಯ ಅನ್ನೋದು ಎಲ್ಲರಲ್ಲೂ ಇರುತ್ತೆ. ಅದು ಎಲ್ಲರಿಗೂ ಗೊತ್ತು, ಆದರೆ ನಾವು ಅದನ್ನ ಮಾಡೋಕೆ ರೆಡಿ ಇಲ್ಲ. ಇದಕ್ಕೆಲ್ಲ ಕಾರಣ ಒಂದೇ, ಏನ್ ಗೊತ್ತಾ? ಸೋಂಬೇರಿತನ. ಬೇರೆಯವರ ಯಶಸ್ಸಿನ ರಹಸ್ಯವನ್ನ ತಿಳ್ಕೊಳ್ಳೋ ಬದಲಾಗಿ ನಿಮ್ಮ ಜೀವನದ ಯಶಸ್ಸಿನ ರಹಸ್ಯವನ್ನ ತಿಳ್ಕೊಂಡ್ರೆ ಜೀವನ ಬಣ್ಣದಂತೆ ಕಂಗೊಳಿಸುತ್ತೆ. ಯಶಸ್ಸು ಗಳಿಸಿದ ಪ್ರತಿಯೊಬ್ಬರೂ ಯಶಸ್ಸು ಸಿಗುವವರೆಗೂ ಕಿವಿಗಳನ್ನು ಮುಚ್ಚಿಕೊಳ್ಳಬೇಕು.
ಆದರೆ ಯಶಸ್ಸು ಸಿಕ್ಕ ನಂತರ ಬಾಯಿಯನ್ನು ಮುಚ್ಚಿಕೊಳ್ಳಬೇಕು ಎಂಬ ಸತ್ಯದ ನುಡಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಯಶಸ್ಸಿಗೆ ನಿಜವಾದ ಕಿರೀಟ ಸಿಕ್ಕಂತಾಗುತ್ತದೆ. ಮಾತು ಗಾಳಿಯಲ್ಲಿ ಕರಗಿ ಹೋಗ್ಬೋದು, ಆದರೆ ಒಳ್ಳೆಯ ವಿಚಾರಗಳು ಸದಾ ಮನಸ್ಸಿನಲ್ಲಿ ಉಳಿದು ಜೀವನಕ್ಕೆ ದಾರಿದೀಪವಾಗತ್ತೆ. ನಮ್ಮ ಇವತ್ತಿನ ಈ ಚಿಕ್ಕ ಪ್ರಯತ್ನ ನಿಮ್ ಎಲ್ಲರ ಹೃದಯವನ್ನ ಸ್ಪರ್ಶಿಸಿದ್ದರೆ ಅದಕ್ಕಿಂತ ದೊಡ್ಡ ಸಂತೋಷ ಮತ್ತೊಂದಿಲ್ಲ. ಈ ಅಪರೂಪದ ಅವಕಾಶವನ್ನು ಕಲ್ಪಿಸಿದ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಅಧಿಕಾರಿಗಳಿಗೆ, ನಮ್ಮನ್ನು ಪ್ರೋತ್ಸಾಹಿಸಿದ ಪಿಇಎಸ್ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಗೆ, ನಮ್ಮ ಪ್ರಾಂಶುಪಾಲರಿಗೆ, ಮಾರ್ಗದರ್ಶನ ನೀಡಿದ ಎಲ್ಲ ಗುರುಗಳಿಗೆ ಮತ್ತು ನಮ್ಮನ್ನು ಸದಾ ಬೆಂಬಲಿಸುವ ಪೋಷಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಕಠಿಣ ಪರಿಶ್ರಮವೇ ಯಶಸ್ಸಿನ ಗುಟ್ಟು. ಈ ವಿಷಯದ ಬಗ್ಗೆ ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗದ ಪಿಯುಸಿಯ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಾದ ಐಶ್ವರ್ಯ ಪಿ, ಇಂಚರ ಪಿ ಹಾಗೂ ಯುಕ್ತಿ ಪ್ರಕಾಶ್. ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ. ಪಿಎಸ್ ಕಾಲೇಜಿನಲ್ಲಿ BBA, BCom, BSc, BCA, BBA ಟೂರಿಸಂ ಅಂಡ್ ಟ್ರಾವೆಲ್ಸ್, BBA ಹಾಸ್ಪಿಟಾಲಿಟಿ ಅಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ MCom ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ 8147053084 ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು. ಇದುವರೆಗೆ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು 2.0 ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ SR ಭಟ್, ಸಹಕಾರ ಲಿಡಿಯಾ, ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.